ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಇಂದು ಒಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಸರ್ಕಾರಿ SRMPP ಕಾಲೇಜಿನಲ್ಲಿ ನಮ್ಮ ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಕೇವಲ 10 ರೂಪಾಯಿಗಳಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಆಯೋಜನೆಗೊಳಿಸಲಾಗಿದೆ. ಎರಡನೇ ದಿನವೂ ಕೂಡ ಇವತ್ತು ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಆಯೋಜನೆಗೊಳಿಸಲಾಗಿತ್ತು. ಇವತ್ತಿನ ಉಪಹಾರದ ವ್ಯವಸ್ಥೆಯ ಆಯೋಜಕರು ರಮೇಶ್ ಶಿವಪುರ್ ಇವರು ಇವತ್ತು ಉಪಹಾರದ ಆಯೋಜನೆಯನ್ನುಗೊಳಿಸಿದರು. 200ಕ್ಕೂ ಅಧಿಕ ವಿದ್ಯಾರ್ಥಿಗಳು ಉಪಹಾರವನ್ನು ಸೇವಿಸಿದರು. ಬಹಳಷ್ಟು ಒಂದು ಅದ್ಭುತವಾದ ಕೆಲಸ ಎನ್ನುವಂತಹ ಮೆಚ್ಚುಗೆಯ ಮಾತುಗಳನ್ನಾಡಿದರು ರಮೇಶ್ ಅವರು. ಸಂದರ್ಭದಲ್ಲಿ ಟ್ರಸ್ಟಿನ ಉಪಾಧ್ಯಕ್ಷರಾದಂತಹ ಬೆನ್ನೂರು ರುದ್ರಪ್ಪ, ಇ ಟಿ ವಾಮಣ್ಣ, ಇನ್ನೂ ಹಲವರು ಕೂಡ ಉಪಸ್ಥಿತರಿದ್ದರು. ಇದೆಲ್ಲದಕ್ಕಿಂತ ಒಂದು ಖುಷಿ ವಿಚಾರ ಅಂತ ನಾವಿವತ್ತು ಹೇಳೋದಾದರೆ, ಭಾಳಷ್ಟು ಹೆಮ್ಮೆಯ ವಿಚಾರ ಅಂತ ಅಂದ್ಕೊಂಡಿದ್ವಿ ಅನ್ನೋದಾದರೆ, ಕನ್ನಡಪ್ರಭ ಪತ್ರಿಕೆಯಲ್ಲಿ ಇವತ್ತೊಂದು ವರದಿ ಪ್ರಕಟ ಆಗಿದೆ. ಕನ್ನಡಪ್ರಭ ಸ್ಥಾನಿಕ ಹುಬ್ಬಳ್ಳಿ ಆವೃತ್ತಿಯ ಸ್ಥಾನಿಕ ಸಂಪಾದಕರಾದಂತಹ ಸಿದ್ದಣ್ಣವರು, ಮಲ್ಲಿಕಾರ್ಜುನ್ ಸಿದ್ದಣ್ಣವರು ಬಹಳಷ್ಟು ಹೆಮ್ಮೆಯಿಂದ ಈ ವರದಿಯನ್ನು ಪ್ರಕಟ ಮಾಡುವುದರ ಮೂಲಕ ಸ್ವತಃ ತಮ್ಮ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿಕೊಂಡಿದ್ದಾರೆ. ಇದು ಬಹಳಷ್ಟು ಹೆಮ್ಮೆಯ ವಿಷಯ. ಬಹುದೊಡ್ಡ ಚಿಂತಕರು ಮಲ್ಲಿಕಾರ್ಜುನ್ ಸಿದ್ದಣ್ಣವರು. ನಾವು ಈ ಹಿಂದೆ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ಅವರನ್ನು ಕರೆಸಿದ್ವಿ. ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ನಾನು ಫೋನ್ ಮಾಡಿದ್ದೆ. ಸರ್, ಒಳ್ಳೆ ಸುದ್ದಿ ಮಾಡಿದ್ದೀರಿ ಸರ್, ಬಹಳಷ್ಟು ಹೆಮ್ಮೆಯ ವಿಷಯ, ರಾಜ್ಯದಲ್ಲಿಯೇ ಪ್ರಥಮ ಎನ್ನುವಂತಹ ಒಂದು ಸುದ್ದಿಯನ್ನು ಪ್ರಕಟಿಸಿದೆ ಕನ್ನಡಪ್ರಭ ಪತ್ರಿಕೆ. ನಿಜಕ್ಕೂ ಕೂಡ ನಾವು ಕನ್ನಡಪ್ರಭ ಪತ್ರಿಕೆಯ ವರದಿಗಾರರಾದಂತಹ ಕೊಂಚಗೇರಿ ಚಂದ್ರು ಹಾಗೂ ಹುಬ್ಬಳ್ಳಿ ಆವೃತ್ತಿಯ ಸ್ಥಾನಿಕ ಸಂಪಾದಕರಾದಂತಹ ಮಲ್ಲಿಕಾರ್ಜುನ್ ಸಿದ್ದಣ್ಣವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಮಲ್ಲಿಕಾರ್ಜುನ್ ಸಿದ್ದಣ್ಣವರು ಬಹಳಷ್ಟು ಖುಷಿಯಿಂದ ಮಾತನಾಡುವುದರ ಮೂಲಕ, ಹಸುವಿನ ಬೆಲೆ ಗೊತ್ತಿದ್ದಂಥವರು ಮಾತ್ರ ಇಂಥ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ. ಹಸುವಿನ ಬೆಲೆ ಗೊತ್ತಿರಬೇಕು. ನಾನು ಕೂಡ ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದಂಥವನು. ನಿತ್ಯ 15 ಕಿಲೋಮೀಟರ್ ಬಾಗಲಕೋಟೆಗೆ ಹೋಗಿ 15 ಕಿಲೋಮೀಟರ್ನಷ್ಟು ದೂರದಷ್ಟು ಹಳ್ಳಿಯಿಂದ ಹೋಗ್ತಾ ಇದ್ದೆ. ಹಸಿವು ನನ್ನನ್ನು ಕಾಡ್ತಾ ಇತ್ತು. ಉಪಹಾರ ಮಾಡೋದಕ್ಕೆ, ಊಟ ಮಾಡೋದಕ್ಕೆ ನನ್ನಲ್ಲಿ ಕಾಸಿರ್ತಾ ಇರಲಿಲ್ಲ. ಆ ಒಂದು ಸಂಕಷ್ಟ ಏನಿದೆಯಲ್ಲ, ಅದು ನಿಜಕ್ಕೂ ಕೂಡ ನನಗೆ ಈ ಒಂದು ವರದಿಯನ್ನು ನೋಡಿದ ತಕ್ಷಣ, ಏನು ನಮ್ಮ ರಿಪೋರ್ಟರ್ ಕೊಂಚಗೇರಿ ಚಂದ್ರು ಕಳಿಸಿದ್ರು ಹೂವಿನಡಗಲಿಯಿಂದ, ಆ ಹೂವಿನಡಗಲಿಯ ವರದಿಯನ್ನು ನೋಡಿದ ತಕ್ಷಣ ನನಗೆ ನೆನಪಾದಿದ್ದು ಹಸುವಿನ ಸಂಕಷ್ಟದ ದಿನ. ನಿಜಕ್ಕೂ ಕೂಡ ನೀವು ಭಾಳಷ್ಟು ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ. ಮುಂದುವರಿಸಿ, ನಾವು ಕೂಡ ನಿಮ್ಮ ಜೊತೆಗಿರ್ತೀವಿ ಎನ್ನುವಂತಹ ಒಂದು ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದರು ಮಲ್ಲಿಕಾರ್ಜುನ್ ಸಿದ್ದಣ್ಣವರು. ಇನ್ನೊಂದು ವಿಷಯ ಹೇಳಿದರು, ಒಂದು ಹೆಮ್ಮೆಯ ಶಾಸಕರು ಅಂತಲೇ ಹೇಳ್ಬೋದು. ಯಲಬುರ್ಗಾ ಕ್ಷೇತ್ರದ ಶಾಸಕರಾದಂತಹ ರಾಯರೆಡ್ಡಿಯವರಿಗೆ ನಾನು ಈ ಪೋಸ್ಟನ್ನು ಹಾಕಿದೆ. ಅವರು ಫೋನ್ ಮಾಡಿ ಕೇಳಿದರು, ಏನು ವಿಷಯ ಅಂತ. ಸರ್, ಹೀಗೆ ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಶ್ರೀಮತಿ ರುದ್ರಾಂಬಾ MP ಪ್ರಕಾಶ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಕೆಲವರು ಸಮಾನ ಮನಸ್ಕರು ಸೇರಿಕೊಂಡು ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟ್ ಎನ್ನುವಂಥ ಒಂದು ಟ್ರಸ್ಟ್ನಿಂದ ಕೇವಲ 10 ರೂಪಾಯಿಗಳಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳಿದೆ. ಅವರು ಬಹಳಷ್ಟು ಖುಷಿಪಟ್ಟರು. ಥ್ಯಾಂಕ್ಸ್ ರೀ ಸಿದ್ದಣ್ಣವರೇ, ನಾನು ಕೂಡ ಅಧಿವೇಶನ ಮುಗಿದ ತಕ್ಷಣವೇ ನಮ್ಮೂರಿನ ಸರ್ಕಾರಿ ಕಾಲೇಜಿನಲ್ಲಿಯೂ ಕೂಡ ಇಂತಹ ಒಂದು ಯೋಜನೆಯನ್ನು ಕಲ್ಪಿಸೋದಕ್ಕೆ ಚಿಂತಿಸ್ತೀನಿ ಎನ್ನುವಂತಹ ಮಾತನ್ನು ಹೇಳಿದರು. ಅಲ್ಲದೆ ಈ ಒಂದು ವರದಿಯನ್ನು ನೋಡಿ ಬಹಳಷ್ಟು ಜನ ನನಗೆ ಫೋನ್ ಹಾಯಿಸಿದ್ರು. ಏನು ದೇಣಿಗೆ ರೂಪದಲ್ಲಿ ಕಲೆಕ್ಟ್ ಮಾಡ್ತಾರಾ, ಅವರು ಹೇಗೆ ದಾನಿಗಳಿಂದ ಯಾವ ರೂಪದಲ್ಲಿ ಕಲೆಕ್ಟ್ ಮಾಡ್ತಾರೆ, ನಾವು ಕೂಡ ಆ ಟ್ರಸ್ಟ್ಗೆ ಸಹಾಯವನ್ನು ಮಾಡಬೇಕು ಎನ್ನುವಂತಹ ಮಾತನ್ನು ಹೇಳಿದರು. ನಾನು ಕೂಡಲೇ ಅವರಿಗೆ ನಿಮ್ಮ ನಂಬರನ್ನು ಕೊಡ್ತೀನಿ, ನಾನು ನಿಮ್ಮೊಂದಿಗೆ ಇರ್ತೀನಿ. ನಿರಂತರವಾಗಿ ಈ ಒಂದು ಹಸಿವನ್ನು, ಬಡ ವಿದ್ಯಾರ್ಥಿಗಳ ಹಸಿವನ್ನು ನೀಗಿಸುವಂತಹ ಕೆಲಸಕ್ಕೆ ಕೈ ಹಾಕಿದ್ದೀರಿ, ನಿಮಗೆ ಒಳ್ಳೆಯದಾಗಲಿ ಎನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸಿದರು. ಕನ್ನಡಪ್ರಭ
ಹುಬ್ಬಳ್ಳಿ ಆವೃತ್ತಿಯ ಸ್ಥಾನಿಕ ಸಂಪಾದಕರಾದಂತಹ ಮಲ್ಲಿಕಾರ್ಜುನ್ ಸಿದ್ದಣ್ಣವರು. ಬಹುತೇಕರು ಈ ಹೆಸರನ್ನು ಕೇಳದೇ ಇರುವಂಥವರಿಲ್ಲ. ಸಾಹಿತಿಗಳು, ಪತ್ರಕರ್ತರು, ಸಮಾಜ ಚಿಂತಕರು ಈ ಹೆಸರನ್ನು ಕೇಳದೇ ಇರುವಂಥವರಿಲ್ಲ ಅನ್ನುವಂತಹದ್ದು ನನ್ನ ಭಾವನೆ. ಮಲ್ಲಿಕಾರ್ಜುನ್ ಸಿದ್ದಣ್ಣವರು ವಾಗ್ಮಿಗಳು, ಚಿಂತಕರು, ಬಹಳಷ್ಟು ಅರ್ಥಪೂರ್ಣವಾದಂತಹ ಲೇಖನಗಳನ್ನು ಬರೆಯುವುದರ ಮೂಲಕ ಸಮಾಜದ ಕಣ್ಣನ್ನು ತೆರೆಸಿದಂಥ ಒಬ್ಬ ಬಹುದೊಡ್ಡ ಸಾಧಕರು ಅಂತ ಹೇಳಿದರೆ ತಪ್ಪಾಗಲಾರದು. ಅಂತಹ ಮಲ್ಲಿಕಾರ್ಜುನ್ ಸಿದ್ದಣ್ಣವರು ನಮ್ಮದೊಂದು ಸಣ್ಣ ಕೆಲಸವನ್ನು ಗುರುತಿಸುವುದರ ಮೂಲಕ ಹುಬ್ಬಳ್ಳಿ ಆವೃತ್ತಿಯ ವ್ಯಾಪ್ತಿಗೆ ಪ್ರಕಟವಾಗುವಂತಹ ಒಂದು ವರದಿಯನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೀವಿ. ಎಲ್ಲರ ಸಹಾಯ ಸಹಕಾರ ನಮ್ಮನ್ನು ಇವತ್ತು ಒಂದು ರೀತಿ ತೃಪ್ತಿಪಡಿಸ್ತಾ ಇದೆ ಅಂತಲೇ ಹೇಳ್ಬೋದು. ಕಷ್ಟ ಇದೆ, ಬಹಳಷ್ಟು ಕಷ್ಟದ ಕೆಲಸ ಅಂತ ಗೊತ್ತು. ಕೃಷ್ಣಾ ನಾಯ್ಕರವರು, ನಮ್ಮ ಹೂವಿನಡಗಲಿ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು, ಸಾರ್ ಒಳ್ಳೆಯ ಕೆಲಸ, ಆದರೆ ಯೋಚನೆ ಮಾಡಿ ಹೆಜ್ಜೆ ಇಡಿ ಅಂತ ಹೇಳಿದರು. ಆ 2 ದಿನದಲ್ಲಿ ಯೋಚನೆ ಮಾಡಬೇಕಾಗಿತ್ತೇನೋ ಎನ್ನುವಂತಹ ಒಂದು ಸಂದರ್ಭ ಒದಗುತ್ತಾ ಇದೆ. ಆದರೂ ಕೂಡ ಶಾಸಕರಾದಂತಹ ಕೃಷ್ಣಾ ನಾಯ್ಕರು ನಾನು ನಿಮ್ಮೊಂದಿಗೆ ಇರ್ತೀನಿ ಎನ್ನುವಂತಹ ಭರವಸೆಯನ್ನು ನೀಡಿದ್ದಾರೆ. ಈ ಮಾತನ್ನು ನಾನು ಮಲ್ಲಿಕಾರ್ಜುನ್ ಸಿದ್ದಣ್ಣ ಸರ್ ಅವರಿಗೆ ಹೇಳಿದೆ. ಸರ್, ನಮ್ಮ ಶಾಸಕರು ಭಾಳಷ್ಟು ಒಂದು ಸಹಾಯವನ್ನು ಮಾಡಿದ್ದಾರೆ ಬಡವರಿಗೆ, ಅವರು ಕೂಡ ನಿಮ್ಮೊಂದಿಗೆ ಇರ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿದೆ. ಇಲ್ಲ, ಅವರನ್ನು ನೀವು ಬಳಸ್ಕೊಳ್ರಿ. ಕೃಷ್ಣಾ ನಾಯ್ಕರವ್ರ ಬಗ್ಗೆ ಕೇಳಿದ್ದೀನಿ, ಅವರ ಸಹಾಯವನ್ನು ಕೂಡ ಪಡೆದುಕೊಳ್ಳ್ರಿ. ಉತ್ತಮವಾದಂಥ ಕಾರ್ಯ ನಿಲ್ಲಿಸಬೇಡ್ರಿ, ಅದೇನೇ ಕಷ್ಟ ಬಂದರೂ ಕೂಡ ನಿಲ್ಲಿಸಬೇಡ್ರಿ. ದಾನಿಗಳನ್ನು ನಾವು ಕೂಡ ಗುರುತಿಸ್ತೀವಿ, ಕಳಿಸ್ತೀವಿ. ಏನೋ ಒಂದು ಹುಟ್ಟಹಬ್ಬ ಯಾವುದೋ ಅನ್ನುವಂತಹ ಒಂದು ದುಂದು ವೆಚ್ಚವನ್ನು ಖರ್ಚು ಮಾಡಿಕೊಳ್ಳೋ ಬದಲು ಬಡ ವಿದ್ಯಾರ್ಥಿಗಳಿಗೆ ಅಲ್ಲೇ ಬಂದು ಅವರು ಹುಟ್ಟಹಬ್ಬವನ್ನು ಮಾಡಿಕೊಳ್ಳಿ, ಇನ್ನಾವುದೋ ಸಮಾರಂಭಗಳನ್ನು ಮಾಡಿಕೊಳ್ಳುವುದರ ಮೂಲಕ ಉಪಹಾರವನ್ನು ವಿತರಿಸಲಿ ಅನ್ನುವಂಥ ಮಾತನ್ನು ಹೇಳಿದರು. ಧನ್ಯವಾದಗಳು ಮಲ್ಲಿಕಾರ್ಜುನ್ ಸಿದ್ದಣ್ಣ ಸರ್.